ಸ್ನೇಹಿತರೆ, ನಾನು ದೋಹಾದಿಂದ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈಗ ಸಮಯ 10 ಗಂಟೆ ಮೇಲಾಗಿದೆ ರಾತ್ರಿ. ಈ 10 ಗಂಟೆ ಮೇಲೆ ಈ ಮನೆಯಲ್ಲಿ ಕರೆಯಲ್ಲ. ಇದೊಂದು ಒಳ್ಳೆ ಮನೆ. ನಾನು ಬಂದು ಒಂದು 2ನೇ ತಿಂಗಳು. ಆಮೇಲೆ 10 ಗಂಟೆ ಮೇಲೆ ಇಲ್ಲಿ ಕರೆಯೋದೇ ಇಲ್ಲ. ಹಾಗೆ 10 ಗಂಟೆ ಮೇಲೆ ನಾವು ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ಬನ್ನಿ ತೋರಿಸ್ತೀನಿ. ಇದು ಬಂದುಬಿಟ್ಟು ನಮ್ಮ ಕಿಚನು. ಇದಕ್ಕೆ ಡೋರ್ ಇಲ್ಲ, ನಾವು ಪರದೆ ಹಾಕಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಆವಾಗಲೇ ತಂದಿದ್ದ ಮೀನನ್ನು ನಮ್ಮ ಸಿದ್ದಿಕ್ ಬಾಯವರು ಒಳ್ಳೆ ಸೂಪರಾಗಿ ಕರಾವಳಿ ಮಸಾಲೆ ಮಾಡಿಟ್ಟಿದ್ರು. ಇವರು ಸಿದ್ದಿಕ್ ಬಾಯ್ ಇದ್ದಾರಲ್ಲ, ಇವರು ನಮ್ಮ ಕರಾವಳಿ ಕನ್ನಡಿಗರು. ಕರಾವಳಿಯವರು ಮೀನು ಮಸಾಲ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಹಾಗೆ ಅವರೇ ಮಾಡಿದ ಮಸಾಲೆ. ಈ ಮೀನಿನ ಹೆಸರು ಬಂದುಬಿಟ್ಟು ಮುತಾವ ಅಂತ. ನಮಗೆ ಇಲ್ಲಿ ಫ್ರೆಶ್ ಮೀನು ಸಿಗುತ್ತೆ, ಯಾಕಂದರೆ ಇಲ್ಲಿ 150 ಮೀಟ್ರಲ್ಲೇ ಸಮುದ್ರ ಇದೆ. ಸ್ನೇಹಿತರೆ, ನಡ್ಕೊಂಡು ಹೋದರೆ ಒಂದು 5 ನಿಮಿಷದಲ್ಲಿ ಇಲ್ಲಿ ಸಮುದ್ರ ಸಿಗುತ್ತೆ. ಆಮೇಲೆ ನಾವು ಗಾಡೀಲಿ ಇದ್ದರೆ 1 ನಿಮಿಷ. ಅಲ್ಲೇ ಮಾರ್ಕೆಟ್ ಇದೆ. ಫ್ರೆಶ್ ಡೈಲಿ ಮೀನು ಬರುತ್ತೆ. ನಾವು ಹೋಗಿ ಅಲ್ಲಿಂದ ತರ್ತೀವಿ. ನಮಗೆ ಯಾವ್ದು ಬೇಕೋ ತರ್ತೀವಿ. ಫ್ರೆಶ್ ಸಿಗುತ್ತೆ, ಆಮೇಲೆ ಕಮ್ಮಿ ರೇಟಿಗೂ ಸಿಗುತ್ತೆ. ನಮ್ಮ ಸಿದ್ದಿಕ್ ಬಾಯವರು ಒಂದೊಂದೇ ಮೀನು ತಗೊಂಡು ತವಾದಲ್ಲಿ ಜೋಡಿಸ್ತಾ ಹೋದರು. ಅವ್ರಿಗೆ ನಾನು ಡೈರೆಕ್ಷನ್ ಕೊಡ್ತಾ ಹೋದೆ. ನಮ್ಮದೇನು ಡೈರೆಕ್ಷನ್ ಇಲ್ಲ, ಅವರೇ ಎಕ್ಸ್ಪರ್ಟು. ನನಗೇನು ಗೊತ್ತಿಲ್ಲ, ಅವರೇ ಮಾಡೋದು. ಒಳ್ಳೆ ಮಸಾಲ, 1 ಗಂಟೆ ಮೊದಲೇ ಒಳ್ಳೆ ಮಸಾಲ ಹಿಡ್ದಿರುತ್ತೆ. ಹಾಕಿ ಒಳ್ಳೆ ಫ್ರೈ ಮಾಡ್ತಾ ಇದ್ದಾರೆ. ಫ್ಲೇಮನ್ನು ಸ್ಲೋವಲ್ಲಿಟ್ಟು ಅದು ಫ್ರೈ ಮಾಡ್ತಾಯಿದ್ರು. ಈಗ ಒಂದು 10 ನಿಮಿಷ ಆಗಿದೆ. ಈಗ ಅದನ್ನು ಮುಗುಚಿ ಹಾಕ್ತಾ ಇದ್ದಾರೆ. ಸ್ನೇಹಿತರೆ, ನಾನೊಂದು ಬಾಯಲ್ಲಿ ಜೋಲಿಸಿಸ್ಕೊಂತ ಅಲ್ಲೇ ಕಾಯ್ತಾ ಇದ್ದೆ. ಯಾಕೆಂದರೆ ಬಾಯಲ್ಲೆಲ್ಲ ನೀರು ಕಂಟ್ರೋಲ್ ಆಗ್ತಾ ಇರಲಿಲ್ಲ, ಅಷ್ಟು ಬಾಯೆಲ್ಲ ನೀರು ಬರ್ತಾಯಿತ್ತು. ಯಾಕೆಂದರೆ ಅದು ನೋಡ್ಬೇಕಾದ್ರೆ ಅಷ್ಟು ಮಸಾಲ ಹಂಗಿತ್ತು. ಆಲ್ಮೋಸ್ಟ್ ನಮ್ಮ ಮಂಗಳೂರು ತವಾ ಮೀನು ಫ್ರೈ ರೆಡಿ ಆಗ್ತಾ ಬಂತು. ಹಾಗೆ ಈ ಫ್ರೈ ಒಟ್ಟಿಗೆ ಯಾವುದು ಕಾಂಬಿನೇಷನ್ ಅಂತ ನಾವು ಯೋಚನೆ ಮಾಡಿದ್ದೀವಿ. ರೊಟ್ಟಿನ ಕುಬ್ಬು ಸರಿಯಾಗಲ್ಲ. ಆಮೇಲೆ ಕೊನೆಯದಾಗಿ ನಮ್ಮ ಗೋಧಿ ಚಪಾತಿಯನ್ನು ರೆಡಿ ಮಾಡೋಣ ಅಂತ ನಾನು ಅಂದ್ಕೊಂಡೆ. ರೆಡಿ ಮಾಡೋಕ್ಕೆ ಶುರು ಮಾಡಿದೆ. ಹಿಟ್ಟನ್ನು ಚೆನ್ನಾಗಿ ಒಂದು 5 ನಿಮಿಷ ನಾದಿದ ನಂತರ ಫೈನಲಿ ಹೀಗಾಯಿತು. ಇನ್ನೊಂದು ಕಡೆ ನಮ್ಮ ಸಿದ್ದಿಕ್ ಬಾಯವರು ಮಂಗಳೂರು ಮಸಾಲ ತವಾ ಫ್ರೈಗೆ ಫೈನಲ್ ಟಚ್ಚನ್ನು ಕೊಡ್ತಾಯಿದ್ರು. ಈ ಮೀನನ್ನು ಬೂಕ್ ಥರ ಓಪನ್ ಮಾಡಿ ಇದು ಮಾಡಿರೋದು ಫ್ರೈ. ಆ ಕಡೆ ನಾನು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ. ಅದನ್ನು ಈಗ ನಾನು ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗಲೇ ನಾದಿ ಇಟ್ಟಿದ್ದ ಚಪಾತಿ ಹಿಟ್ಟನ್ನು ಉದ್ದಕ್ಕೆ ಎಳ್ಕೊಂಡು ಅದನ್ನು ಆ ಚಪಾತಿ ಸೈಜಲ್ಲಿ ಕಟ್ ಮಾಡಿದೆ. ಒಂದು 20 ಚಪಾತಿಯಾರು ಆಗಲೇಬೇಕು, ಯಾಕಂದರೆ ನಾವು 3 ಜನ ಇದ್ದೀವಿ. ಹಿಟ್ಟೆಲ್ಲ ಕಲಿಸ್ಕೊಂಡಿದ್ದೀವಿ. ಆಮೇಲೆ ಫ್ರೈಯೂ ರೆಡಿಯಾಗಿದೆ. ಅದರ ಕೊನೆಯದಾಗಿ ಲಟ್ಟಣಿಗೆ ಇರಲಿಲ್ಲ ಗುರು. ನಾವು ರೂಮಲ್ಲಿ ಫಸ್ಟ್ ಟೈಮ್ ಇಲ್ಲಿ ಚಪಾತಿ ಮಾಡೋಕೊಂಡಿರೋದ್ರಿಂದ ನಮಗೆ ಈ ಲಟ್ಟಣಿಗೆ ಬಗ್ಗೆ ಯೋಚನೆ ಬರಲಿಲ್ಲ. ಕೊನೆಯದಾಗಿ ನಮ್ಮ ಕಪಾಟಿನ ಒಂದು ಹ್ಯಾಂಗರ್ ಒಂದು ಪೈಪ್ ಇತ್ತು, ತಗೊಂಡು ಲಟ್ಟಣಿಗೆ ಮಾಡ್ಕೊಂಡು ಲಟ್ಟಿಸ್ಕೊಂಡಿವಿ. ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಫ್ರೈ ಪ್ಯಾನನ್ನು ಬಿಸಿ ಮಾಡಿಕೊಂಡು ನಮ್ಮ ಮೊದಲ ಅಮೀಬಾ ಚಪಾತಿಯನ್ನು ಅದಕ್ಕೆ ಹಾಕಿದ್ದೀನಿ. ಯಾಕಂದರೆ ಅದು ರೌಂಡ್ ಬರಲೇ ಇಲ್ಲ. ನಾವೆಲ್ಲ ಬ್ಯಾಚುಲರ್ಗಳು ಒಟ್ರಾಸಿ ಮಾಡ್ತೀವಿ. ನಮ್ಮ ಮನೆ ನಮ್ಮ ತಾಯೆಲ್ಲ ಚೆನ್ನಾಗಿ ಮಾಡ್ಕೊಳ್ತಾರೆ. ಅವರೆಲ್ಲ ಮಾಡ್ಬೇಕಾದ್ರೆ ಒಳ್ಳೆ ರೌಂಡ್ ಬರುತ್ತೆ. ಅವರೆಲ್ಲ ಹೆಂಗೆ ಮಾಡ್ತಾರೇನೋ, ಎಷ್ಟೇ ಪ್ರಯತ್ನ ಪಟ್ಟರು ಅದು ರೌಂಡ್ ಬರಲಿಲ್ಲ. ಅಂದರೆ ಅದು ಲಟ್ಟಣಿಗೆ ಸರಿ ಇಲ್ಲ ಅಂತ ಕಾಣುತ್ತೆ. ಈ ವಾರೆ ಪೀರೆ ಅಮೀಬಾ ಚಪಾತಿ ಉಂಟಲ್ಲ, ಒಳ್ಳೆ ಪೂರಿ ಥರ ಉಬ್ಬಿತ್ತು. ಅದು ನೋಡಿ ನಮ್ಮ ಎದೆ ತುಂಬಿ ಬಂತು. ಏನೋ ಒಂದು ಸಾಧನೆ ಮಾಡ್ದಂಗೆ ಫೀಲಿಂಗ್ ಆಯ್ತು ಗುರು, ಉಬ್ಬಿದ್ದು ನೋಡಿ. ಚಪಾತಿಗಳನ್ನೆಲ್ಲ ಮಾಡಿ ಮುಗಿಸಿದ ಮೇಲೆ ನಾವು ಈಗ ಫೈನಲಿ ಊಟಕ್ಕೆ ರೆಡಿ ಆದ್ವಿ. ನೆಲದ ಮೇಲೆ ಪೇಪರ್ ಹಾಕಿದ್ದೀವಿ. ಇಲ್ಲಿ ಅರೇಬಿಯನ್ ಕಲ್ಚರ್ ಏನು ಗೊತ್ತಾ, ಎಷ್ಟೇ ದೊಡ್ಡ ಕೋಟ್ಯಾಧೀಶ್ವರನಾಗಿರಲಿ ಅವನು ನೆಲದ ಮೇಲೆ ಕೊಟ್ಟು ಊಟ ಮಾಡ್ತಾನೆ ಗುರು. ಆಮೇಲೆ ಈ ಪೇಪರ್ ನೋಡಿ ಎಷ್ಟು ಚಂದ ಇದೆ ಅಲ್ಲ. ಇದೆಲ್ಲ ನಾವು ಮಾಲಿಗೆ ಹೋಗಿರ್ತೀವಲ್ಲ, ಅಲ್ಲೆಲ್ಲ ಆಫರ್ ಬುಕ್ ಇರುತ್ತೆ. ಅದನ್ನು ಒಂದು 2-3 ತೊಗೊಂಡು ಎತ್ತಿಟ್ಕೊಂಡಿರ್ತೀವಿ. ಅದು ತೊಗೊಂಡು ರೂಮಲ್ಲಿ ಇಡ್ತೀವಿ. ಈ ಊಟ ಮಾಡ್ಬೇಕಾದ್ರೆ ಉಪಯೋಗ ಮಾಡೋಕ್ಕಾಗುತ್ತೆ ಅಂತ. ಫೈನಲಿ ನಮ್ಮ ಚಪಾತಿ ಹಾಗೂ ಮಂಗಳೂರು ಮಸಾಲ ಮೀನು ಫ್ರೈ ರೆಡಿಯಾಗಿತ್ತು. ಆಮೇಲೆ ನಾವು ಇಲ್ಲಿ ಊಟಕ್ಕೆ ಕೂತೀವಿ. ಒಳ್ಳೆ ಸೂಪರಾಗಿತ್ತು. ಮೀನು ಫ್ರೈ ಅಂತೂ ವಾವ್, ಒಳ್ಳೆ ಅಲ್ಟಿಮೇಟ್ ಆಗಿತ್ತು. ಚಪಾತಿನೂ ಸ್ಮೂತಾಗಿತ್ತು. ನಾವು ನಮ್ಮ ಫುಲ್ಲು 3 ಜನ ಸೇರಿಕೊಂಡು ಈ ಮೀನನ್ನು ಸ್ವಾಹ ಮಾಡಿದ್ದೀವಿ. ಕೊನೆಯದಾಗಿ ನಮ್ಮ ಈ ಮೀನಿನ ಸ್ಥಿತಿ ಮುಳ್ಳು ಮಾತ್ರ ಬಾಕಿ ಆಯಿತು. ಬಾಯ್ ಬಾಯ್.